ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತಿನ ದಿನನ ಒಂದು ಎಳ್ನೀರು ಕುಡಿಯುವಂದ್ರ ಮೂಲಕ ಸ್ಟಾರ್ಟ್ ಮಾಡೋಣ. ಇವತ್ತು ರಾಯರ ವಾರ. ಹಾಗೆ ನಮ್ಮ ರೂಮಲ್ಲಿ ಇರೋ ಒಂದೇ ಮಿರರಲ್ಲಿ ನಾವು 3 ಜನ ಕಿತ್ತಾಡ್ಕೊಂಡು ಹಂಚ್ಕೊಂಡು ರೆಡಿ ಆಗಬೇಕು. ರೆಡಿಯಾಗಿ ಆಫೀಸ್ ಕಡೆ ಅಲ್ಲ, ಕ್ಲೈಂಟ್ ಪ್ಲೇಸ್ ಕಡೆ ಹೊರಟೆ. ನಾನು ಮೆಟ್ರೋದಲ್ಲಿ ಹೋಗೋಷ್ಟೊಳಗೆ ನನ್ನ ಸೀನಿಯರ್ ಹಾಗೆ ನನ್ನ ಮ್ಯಾನೇಜರ್ ನನಗೋಸ್ಕರ ವೇಟ್ ಮಾಡ್ತಾ ಇದ್ರು. ನನ್ಗಂತೂ ಈ ಕ್ಲೈಂಟ್ ಪ್ಲೇಸ್ ಅಲ್ಲಿ ಕೊಡ್ತಿರೋಂಥ ಕಾಫಿ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಹಾಗೆ ಇವತ್ತು ನನ್ನ ಸೀನಿಯರು ನನ್ನ ಡೌಟ್ನ ಸೀರಿಯಸ್ ಆಗಿ ತಗೊಂಡು ತುಂಬಾ ಸಿನ್ಸಿಯರ್ ಆಗಿ ಡೌಟ್ ಕ್ಲಿಯರ್ ಮಾಡ್ತಾ ಇದ್ರು. ವಾಪಸ್ ಪಿಜಿಗೆ ಹೋಗುವಾಗ ನಾನು ಚಿಕ್ಕಪೇಟೆಗೆ ಹೋದೆ. ಬಿಕಾಸ್ ನನ್ನ ಬಟ್ಟೆನ ಸ್ವಲ್ಪ ಫಿಟ್ಟಿಂಗ್ ಚೇಂಜಸ್ ಮಾಡಿಸ್ಬೇಕಾಗಿತ್ತು. ಅಲ್ಲಿಂದ ಬಂದವಳೆ ನಾನು ಸ್ನಾನ ಮಾಡೋದಕ್ಕೆ ಹೋದೆ. ಬಿಕಾಸ್ ತುಂಬಾನೇ ಓಡಾಡಿದ್ದೆ, ಹಾಗೆ ಸ್ವೆಟ್ ಆಗಿದೆ ಅಂತ ಕೂಡ. ಅದಾದ್ಮೇಲೆ ಡ್ರೆಸ್ ಟ್ರಯಲ್ ಮಾಡ್ತಾ ಇದ್ವಿ. ಇದು ನಮ್ಮ ಅತ್ತೆ ಮಗನ್ ವೆಡ್ಡಿಂಗ್ಗೋಸ್ಕರ ಅಂತ ತಗೊಂಡಿದ್ದು 2 ಬಟ್ಟೆಗಳನ್ನ ಟ್ರಯಲ್ ಮಾಡಿ ಫ್ಯಾಷನ್ ಶೋ ಮಾಡ್ತಾ ಇದ್ದೆ. ಅದಾದ್ಮೇಲೆ ಭುವನಿಗೆ ತಲೆಗೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದೆ. ನಮ್ಮ ಪಿಜಿಲಂತೂ ನಾನು ಹೆಡ್ ಮಸಾಜ್ ಮಾಡೋದಕ್ಕೆ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದೀನಿ. ಊಟ ಬೇಡ ಅಂತ ಇದ್ದವಳು 10:30 11 ಗಂಟೆಗಾಗ್ಲೇ ಹಸ್ವು ಅಂತ ಸ್ಟಾರ್ಟ್ ಆಗಿ ಹೋಗಿತ್ತು. ಸೊ ಮೇಲ್ಗಡೆ ಹೋದೆ ಏನಿದೆ ಅಂತ ನೋಡೋದಿಕ್ಕೆ. ಸತ್ಯ ಎಲ್ಲ ಬಟ್ಟೆಗಳನ್ನ ಒಣಗಾಕ್ತಾ ಇದ್ರು. ಊಟಕ್ಕೆ ಏನಿದೆ ಅಂತ ನೋಡಿದ್ರೆ ಚಪಾತಿಗೆ ಗೊಜ್ಜು, ಹಾಗೆ ರೈಸ್, ಹಾಗೆ ಮೊಸರು ಸಾಂಬಾರ್ನ ಮಾಡಿದ್ರು. ನಾನು ಅನ್ನ, ಮೊಸರು, ಉಪ್ಪು, ನೀರು ಹಾಕೊಂಡು ಮಜ್ಜಿಗೆ ಅನ್ನ ತಿಂದೆ. ಹಾಗೆ ಇವತ್ತಿನ ಥಾಟ್, ನಮ್ಮೊಳಗಿರುವ ಸತ್ಯನಿಷ್ಠೆಯು ನಮ್ಮ ಆತ್ಮಸಾಕ್ಷಿಗೂ ಹಾಗೂ ದೇವರಿಗಷ್ಟೇ ಗೊತ್ತಿರುತ್ತದೆ. ಇವತ್ತಿಗೆ ಸ್ಟೇ ಮತ್ತೆ ಮುಂದುವರಿಸೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ, ನನಗೋಸ್ಕರ ಕಾಯ್ತಾ ಇರಿ. ಟಾಟಾ ಬಾಯ್.